ಜೌಗಲ್ ಕೆಪಿಎಸ್ ಶಾಲೆ ಬೇಡ, ನಮ್ಮೂರ ಸರ್ಕಾರಿ ಶಾಲೆ ನಮ್ಮೂರಲ್ಲೇ ಉಳಿಯಲಿ. ಕೆರೆಕೋಡಿಹಳ್ಳಿ ಧನಂಜಯಪುರ ಗ್ರಾಮಸ್ಥರ ಆಗ್ರಹ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಕೆರೆಕೋಡಿಹಳ್ಳಿ ಧನಂಜಯಪುರ ಸರ್ಕಾರಿ ಶಾಲೆಯನ್ನು ಜೌಗಲ್ ಶಾಲೆಗೆ ವಿಲೀನಗೊಳಿಸಲು ಹೊರಟಿರುವ ಸರ್ಕಾರದ ಈ ಅಪ್ರಜಾತಾಂತ್ರಿಕ ಯೋಜನೆಯ ವಿರುದ್ಧ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಧನಂಜಯಪುರ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಬೃಹತ್ ಪ್ರತಿಭಟನಾ ಸಭೆ ನಡೆಸಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಚೈತ್ರಾರವರು ಮಾತನಾಡಿ, ಕರ್ನಾಟಕ ರಾಜ್ಯದ ಜನತೆ ಕೆಪಿಎಸ್ ಮ್ಯಾಗ್ನೆಟ್ ವಿರೋಧಿಸಿ ನಮ್ಮೂರ ಶಾಲೆ ಉಳಿಯಲಿ ಎಂದು ಒಕ್ಕೊರಲಿನಿಂದ ಆಗ್ರಹಿಸುತ್ತಿದ್ದಾರೆ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಸತತವಾಗಿ ಕಳೆದ 5 ತಿಂಗಳುಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯನ್ನು ರಚಿಸಿ ಗ್ರಾಮೀಣ ಭಾಗದ ಶಾಲೆಯನ್ನು ಉಳಿಸಲು ಹೋರಾಟ ನಡೆಸುತ್ತಿದೆ. ಈಗಾಗಲೇ ಅರಸೀಕೆರೆ ತಾಲೂಕಿನ ದೊಡ್ಡಮೇಟಿ, ಕುರ್ಕೆ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳ್ಳುವ ಶಾಲೆಯ ಪೋಷಕರು ನಮಗೆ ಕೆಪಿಎಸ್ ಶಾಲೆ ಬೇಡ, ನಾವು ನಮ್ಮ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ನಡುವೆಯೂ ಸರ್ಕಾರ ಅವರ ಮನವಿಯನ್ನು ಪರಿಗಣಿಸದೆ ಶಾಲೆಯನ್ನು ಮುಚ್ಚಲು ಅಧಿಕೃತ ಪಟ್ಟಿ ಬಿಡುಗಡೆ ಮಾಡಿದೆ. ಸರ್ಕಾರದ ಈ ಕಡು ಜನ ವಿರೋಧಿ ಮತ್ತು ನಿರಂಕುಶ ನಡೆಯ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಲು ಒಗ್ಗಟ್ಟಾಗಿ ಕೊನೆಯವರೆಗೂ ನಮ್ಮೂರ ಶಾಲೆಯನ್ನು ಉಳಿಸಲು ಭದ್ರ ಕೋಟೆಯಾಗಿ ನಿಲ್ಲಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಈ ರಾಜ್ಯದಾದ್ಯಂತ ಹೋರಾಟಗಳು ಬೆಳೀತಾ ಇದೆ. ಅದರ ವಿರುದ್ಧ ನಮ್ಮೂರ್ ಶಾಲೆ ನಮ್ಮೂರಲ್ಲಿ ಉಳಿಬೇಕು, ನಮ್ಮೂರಿನ ಮಕ್ಕಳು ಆ ಶಾಲೆಯಲ್ಲಿ ಓದ್ಬೇಕಂದ್ರೆ ನಮ್ಮೂರಿನ ಶಾಲೆ ನಮ್ಮೂರಲ್ಲಿ ಇರ್ಬೇಕಂತ ಹೇಳಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು ನಾವೇನ್ ಧನಂಜಯಪುರಕ್ಕೆ ಬಂದಿದ್ದೀವಿ, ಇಲ್ಲೂ ಕೂಡ ಅಭೂತಪೂರ್ವ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ನಮ್ಮೂರಿನ ಶಾಲೆ ಉಳಿಸ್ಕೊಳಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ನಾವ್ ಎಲ್ಲಿಗೆ ಬೇಕಿದ್ರು ಹೋರಾಟಕ್ಕೆ ಬರ್ತೀವಿ. ಬಿಒಗ್ ಮನವಿ ಪತ್ರ ಕೊಡ್ಬೇಕಾ, ಇಡೀ ಜಿಲ್ಲಾಧಿಕಾರಿ DC ಅವ್ರಿಗೆ ಮನವಿ ಪತ್ರ ಕೊಡ್ಬೇಕಾ, ನಾವು ಕೊಡ್ತೀವಿ. ಆದ್ರೆ ನಮ್ಮೂರಿನ ಶಾಲೆ ಉಳಿಬೇಕು, ನಮ್ಮೂರಿನ ಶಾಲೆಗೆ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟಗಳು ಮಾಡ್ತಾ ಇದೀವಿ ಸ್ನೇಹಿತರೆ. ಇಲ್ಲೇನು ಜಾವಗಲಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಮಾಡಬೇಕು, ಅಲ್ಲಿ ಕೆಪಿಎಸ್ ಶಾಲೆ ತೆರಿಬೇಕಂತ ಹೇಳಿ ಸರ್ಕಾರ ನಿಂತಿದೆ. ಅದು ನಮಗೆ ಒಪ್ಪಿಗೆ ಇಲ್ಲ. ನಮ್ಮೂರಿನ ಶಾಲೆ ಇಲ್ಲೇ ಉಳಿಬೇಕು, ನಾವು ಅಲ್ಲಿವರೆಗೂ ನಮ್ಮ ಮಕ್ಕಳನ್ನ ಕಳ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಜನಗಳಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಹಾಗಾಗಿ ಈ ಊರಿನಲ್ಲಿ ಈ ಶಾಲೆ ಉಳಿಯೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅದು 1 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ನಾವು ಹೋರಾಟ ಮಾಡ್ತೀವಿ. ಪ್ರತಿ ವರ್ಷ ನಮ್ಮೂರಿನ ಶಾಲೆ ಇಲ್ಲೇ ಉಳಿಸ್ಕೊಳತ್ತಾರೆ. ನಂತರ ಧನಂಜಯಪುರ ಗ್ರಾಮದ ಹಿತೇಂದ್ರ ಅವರು ಮಾತನಾಡಿ, ಬೆಳಗ್ಗೆ ಮತ್ತು ಸಂಜೆ ಒಂದೇ ಒಂದು ಬಸ್ ನಮ್ಮೂರಿಗೆ ಬರುತ್ತದೆ. ನಮ್ಮೂರಿನಿಂದ ಜೌಗಲ್ಗೆ ಕೆರೆ ಏರಿ ಮೇಲೆ ಹೋಗಬೇಕು. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಚಿಕ್ಕ ಮಕ್ಕಳನ್ನು ಹೇಗೆ ಕಳಿಸುವುದು? 100ಕ್ಕೆ 80% ಜನ ಹಸುಗಳನ್ನು ಸಾಕೊಂಡು ವ್ಯವಸಾಯನ ಮಾಡ್ಕೊಂಡಿದ್ದಾರೆ. ಅವರು ಇನ್ ಟೈಮಿಗೆ 8 ಗಂಟೆಗೆ ಬಸ್ ಬರುತ್ತೋ, 7:15 ಬಸ್ ಬರುತ್ತೋ, ಮಕ್ಳನ್ನ ಕಳಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಳನ್ನ ಉಳಿಸ್ಕೊಳ್ತಾರೆ. ಹಿಂಗೇನೆ ಮಕ್ಕಳು 2 ದಿವಸ 3 ದಿವಸ ಉಳ್ಕೊಳ್ತಾರೆ. 4ನೇ ದಿವಸಕ್ಕೆ ಏನ್ ಮಾಡ್ತಾನೆ ಅವನು, ಬಿಡ ಅತ್ಲಾಗೆ ಬಸ್ ಹೋಗುತ್ತೆ, ನಾನು ನಮ್ಮ ಅಮ್ಮನ ಜೊತೆ ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗೋಣ, ಇಲ್ಲ ಪೋಲಿ ಆಟ ಆಡೋಣ ಅನ್ಕೊಂಡು ನಮ್ಮ ಊರಿನ ಶಿಕ್ಷಣ ವ್ಯವಸ್ಥೆನೆ ಹದಗೆಟ್ಟು ಹೋಗುತ್ತೆ. ನಾಳೆ ದಿವಸ ಏನಾಗುತ್ತೆ, ಇದೇ ತರ ಮಾಡ್ತಾ 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 ಹೋಗ್ತಾ ನಮ್ಮ ಮಕ್ಕಳು ಅಂತಲ್ಲ, ಬೇರೆ ಮಕ್ಕಳು ಅಂತಲ್ಲ, ನಮ್ಮ ಗ್ರಾಮದ ಎಲ್ಲಾ ಮಕ್ಕಳು ಅವರ ಶಿಕ್ಷಣ ವ್ಯವಸ್ಥೆನೆ ಮರ್ತ್ಕೊಂಡ್ಬಿಡ್ತಾರೆ. ಹಂಗಾಗಿ ದಯಮಾಡಿ ನಮ್ಮ ಶಾಲೆನ ನಮ್ಮೂರಲ್ಲೇ ಉಳಿಸ್ಕೊಡಿ. ಈ ಒಂದು ವಿದ್ಯಾರ್ಥಿ ಪರಿಷತ್ ಏನಿದೆ, ಇವು ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡ್ತೀವಿ. ಈಗ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಇರ್ಬೋದು, ಒಂದು ಕನಕ ಜಯಂತಿ ಇರ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚೈತ್ರ, ಕಾರ್ಯದರ್ಶಿ ಸುಷ್ಮಾ, ಗ್ರಾಮ ಪಂಚಾಯತಿ ಸದಸ್ಯರಾದ ಕಾವ್ಯ, ಹಿತೇಂದ್ರ, ಎಸ್ಡಿಎಂಸಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಗ್ರಾಮಸ್ಥರಾದ ಗಿರೀಶ್, ಚೇತನ್, ಶರತ್, ತಿಮ್ಮಪ್ಪ, ಲಕ್ಷ್ಮಣ್, ಮಲ್ಲೇಶ್, ಬೀರಣ್ಣ, ದೇವರಾಜು, ವಿಶ್ವನಾಥ್, ಸುನಿಲ್, ಹರೀಶ್ ಮತ್ತು ಗಂಗಾಧರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.